ನೋಡಿ, ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ ಆಗ್ತಾ ಇರುವಂತದ್ದು. ಕಾರಣ ನಾಳೆ ಸಿಎಂ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಹಾಗಾದ್ರೆ ಉಳಿಯುತ್ತಾ ಅಥವಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸಿದ್ದರಾಮಯ್ಯನವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಹೈಕೋರ್ಟ್ ನ್ಯಾಯಮೂರ್ತಿ ಅವರಿಂದ ತೀರ್ಪು ಪ್ರಕಟ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡುವಂತ ಸ್ಥಿತಿ ಬರುತ್ತಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತ. ಯಾಕಂತ ಹೇಳಿದ್ರೆ ನಾಳೆ ಈ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ತೀರ್ಪು ಬಂದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರ ಬಂದ್ರು ಓಕೆ, ಕಂಟಿನ್ಯೂಟಿ ಆಗುತ್ತೆ. ಇನ್ ಕೇಸ್ ಏನಾದರೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದ್ರೆ ಇವರ ಸರ್ಕಾರದಲ್ಲಿ ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿ ಉಳಿಯುತ್ತಾ ಉರುಳುತ್ತಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟಂತಹ ಪ್ರದೀಪ್ ಕುಮಾರ್ ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಏನಾಗಬಹುದು ಎನ್ನುವಂತ ನಿರೀಕ್ಷೆ? ನಮ್ಗೆ 100ಕ್ಕೆ 100 ಭಾಗ ಎಲ್ಲ ದಾಖಲಾತಿಗಳು ಇವತ್ತೇನೋ ಆಗಿರ್ತಕ್ಕಂಥ ಸುದೀರ್ಘವಾದ ಆರ್ಗ್ಯುಮೆಂಟು ಎಲ್ಲವನ್ನು ನೋಡಿದ್ರೆ 100ಕ್ಕೆ 100 ಭಾಗ ಅವ್ರು ಆಗಿರ್ತಕ್ಕಂಥ ಅಪೀಲು ಡಿಸ್ಮಿಸ್ ಆಗುತ್ತೆ. ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ, ರಾಜ್ಯಪಾಲರು ಕೊಟ್ಟಿದ್ದಾರೆ ಆ ಪ್ರಾಸಿಕ್ಯೂಷನ್ ಅದು ಸರಿ ಇದೆ ಅಂತ ಆದೇಶ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಅಲ್ಲ, ಇನ್ ಕೇಸ್ ಡಿಸ್ಮಿಸ್ ಆಗಿಲ್ಲ ಮುಂದೇನು? ಅಲ್ಲ, ಅದು ಮುಂದೆ ಹೋದ್ರೆ ಚಾಲೆಂಜ್ ಮಾಡ್ಲೇಬೇಕಲ್ಲ. ಚಾಲೆಂಜ್ ಮಾಡೇ ಮಾಡ್ತೀವಿ ಅದರ ಆದೇಶವನ್ನ ಮುಂದಿನ ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಚಾಲೆಂಜ್ ಮಾಡ್ತೀವಿ. ನನ್ನ ಪ್ರಕಾರ ಅಂತ ಸಂದಿಗ್ಧ ಪರಿಸ್ಥಿತಿ ಬರೋದೇ ಇಲ್ಲ. 100ಕ್ಕೆ 100 ಭಾಗ ಸಿದ್ದರಾಮಯ್ಯನವ್ರು ಏನು ಅಪೀಲ್ ಮಾಡಿದ್ದಾರೆ ಅದು ಡಿಸ್ಮಿಸ್ ಆಗುತ್ತೆ. ಯಾಕೆಂದ್ರೆ ಅದರದ್ದು ಅವರು ಈ ಕೇಸಿನ ಪೂರ್ಣ ಅವ್ರ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ, ಏನೋ ಅವ್ರದ್ದು ಯಾವ ತರ ಇದೆ, ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಆಗಿದೆ ಗೊತ್ತಾಗ್ಬೇಕು ಅನ್ನೋ ತನಿಖೆ ಆಗ್ಬೇಕು. ತನಿಖೆ ಆಗ್ದೇನೆ ಹೆಂಗ್ ಗೊತ್ತಾಗುತ್ತೆ? ತನಿಖೆ ಹಾಗಾಗಿ ತನಿಖೆಗೆ ಆದೇಶ ಮಾಡೇ ಮಾಡ್ತಾರೆ, ಅದ್ರೇನು ಡೌಟೇ ಇಲ್ಲ. ಈಗ 17(a) ಅಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತದ್ದು ಇದೆ ಅಂತ ಹೇಳುತ್ತಾ ವಾದ ಕೂಡ ಬರ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ಆಗಿರುವಂತದ್ದು ಆಗುತ್ತೆ, ಅದರಲ್ಲೇ ಆಗುತ್ತೆ. 100ಕ್ಕೆ 100 ಭಾಗ ಅದರಲ್ಲೇ ಆಗುತ್ತೆ. ಇನ್ ಕೇಸ್ ಆದ್ರೆ ತನಿಖೆಗೆ ಆದೇಶವನ್ನ ಕೊಡಬಹುದು. ಖಂಡಿತ ಕೊಡ್ಬೋದು, ಖಂಡಿತ. ಮುಂದೇನ್ ಆಗುತ್ತೆ ಅನ್ನುವಂತ ನಿಮ್ ನಿರೀಕ್ಷೆ ಇದೆ ಈಗ? ನನ್ನ ನಿರೀಕ್ಷೆ ಏನಿಲ್ಲ. 100ಕ್ಕೆ 100 ಭಾಗ ನಾಳೆ ಡಿಸ್ಮಿಸ್ ಆಗುತ್ತೆ ಅವ್ರ ಪಿಟಿಷನ್. ಸೊ ನಾವು ಏನೋ PCR ಅಲ್ಲಿ ಅವರಿಬ್ರು ಆಲ್ರೆಡಿ ಫೈಲ್ ಮಾಡಿದ್ದಾರೆ. ನಾವು ಅದು ಮುಂದೆ ಏನೋ ನಾವು ಇನ್ನೂ ಫೈಲ್ ಮಾಡಿರಲ್ಲ. ಫೈಲ್ ಮಾಡಕ್ ರೆಡಿ ಮಾಡ್ಕೊಡ್ತಾರಲ್ಲ ಅಷ್ಟು ಟೈಮಲ್ಲೇ ಇದು ಈ ತರ ಏನೋ ಮುಂದೆ ಯಾವುದೇ ಆಕ್ಷನ್ ಮಾಡಬೇಡಿ ಅಂತ ನಾನು ಏನೋ ಕೇವೇಟ್ ಹಾಕೊಂಡಿದ್ದೆ, ನನ್ನ ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಹಂಗಾಗಿ ನಾಳೆ ವೆಕೇಟ್ ಆಗುತ್ತೆ. ವೆಕೇಟ್ ಆದ್ರೆ ಸ್ಟೇ ಕೂಡ ವೆಕೇಟ್ ಆಗೋದ್ರಿಂದ ನಾಳೆ ಕೂಡ ನಾನು ಫೈಲ್ ಮಾಡ್ತೀನಿ, ರೆಡಿ ಇಟ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಕುಮಾರ್ ಅವರೇ. ಮತ್ತೊಬ್ಬರು ದೂರದಾರ ಇವರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾಳೆ ಬಿಗ್ ಡೇ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾಗಬಹುದು ಅನ್ನೋಂಥ ನಿರೀಕ್ಷೆ, ನಿಮ್ಮ ಪರವಾಗಿ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆಯಾ? ಖಂಡಿತವಾಗ್ಲೂ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ ಸರ್. ಯಾಕಂದ್ರೆ ಅದಕ್ಕೆ ಪೂರಕವಾದ ಎಲ್ಲ ಮಾಹಿತಿ ಮತ್ತೆ ದಾಖಲಾತಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಎಲ್ಲ ವಿಚಾರ ತಿಳಿಸಿದ್ದೀವಿ. ಹೀಗಾಗಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಸೊ ನಮ್ಮ ಪರವಾಗಿ ಅಂದ್ರೆ ನಮ್ಮ ಪರವಾಗಿ ಸತ್ಯದ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಇನ್ನೊಂದು ಸರ್, ಸಿಎಂ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಏನು ಟೆನ್ಷನ್ ಕಾಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಅವರ ವಿರೋಧಿ ಬಣ ಕೂಡ ಇದೆ. ಒಂದೇ ಗೌರ್ಮೆಂಟ್ ಅಲ್ಲಿ ಅವ್ರ ವಿರೋಧಿ ಬಣ ಕೂಡ ಇದೆ. ಅವ್ರು ಹೇಳ್ತಾ ಇರುವಂತ ನಾನು ಸಿಎಂ ಆಗ್ತೀನಿ. ಇದು ಒಂದ್ ಕಡೆ ಹಿಂಟ್ ಕೊಡ್ತಾ ಇದೆಯಾ ನಿಮ್ ಪರ ಆಗುತ್ತೆ ಅನ್ನೋ? ಹೌದು ಸರ್. ಸಿದ್ದರಾಮಯ್ಯ ಅವರು ಒಳಗೆ ಆತಂಕ ಇದ್ರು ಕೂಡ ಹೊರನೋಟಕ್ಕೆ ತೋರಿಸ್ಕೊಳ್ಳದೆ ಇರ್ಬೋದು. ಆದ್ರೆ ಒಳಗೂ ಕೂಡ ನೀವ್ ಹೇಳಿದ ಪ್ರಕಾರ ಒಳಗೆ ಅಂದ್ರೆ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ, ವಾದ ವಿವಾದಗಳು ನಡೀತಾ ಇದೆ, ಪ್ರಯತ್ನಗಳು ನಡೀತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ಅವ್ರಿಗೂ ಕೂಡ ಗೊತ್ತಿದೆ ಸತ್ಯದ ಪರವಾಗಿ ಅಂದ್ರೆ ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಸುತ್ತೆ. ಈಗ ದೂರದಾರ 3 ಜನ ಕೂಡ ನಮ್ಮ ಜೊತೆ ಮಾತನಾಡಿದ್ರು ಸರ್, ರಿಪಬ್ಲಿಕ್ ಕನ್ನಡ ಜೊತೆ. ಅವ್ರೆಲ್ಲರೂ ಹೇಳೋದು ನಮ್ಮ ಪರವಾಗಿಯೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ಇಷ್ಟೊಂದು ವಿಶ್ವಾಸ ಇದೆ ನಿಮ್ಗೆ, ಯಾವ ರೀತಿ ಅಂತ ಇದು? ಸರ್, ಅದಕ್ಕೆ ನಾವೇನು ಆರೋಪ ಮಾಡಿದ ಪೂರಕವಾದ ಸ್ಪಷ್ಟ ದಾಖಲಾತಿಗಳು ಕೊಟ್ಟಿದ್ದೀರ ಸರ್. ಅವರು ನಮ್ಮ ಆರೋಪ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟ ಯಾವುದೇ ಸ್ಪಷ್ಟವಾದ ದಾಖಲಾತಿಗಳಾಗ್ಲಿ ಅಥವಾ ಸಾಕ್ಷ್ಯಾಧಾರಗಳಾಗ್ಲಿ ನೀಡಿಲ್ಲ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಂಡತಿ ಶ್ರೀಮತಿ ಪಾರ್ವತಿಯವರೇ ಬರೆದ್ರ ಪತ್ರನೇ ನಮಗೆ ಪ್ರಮುಖ ಸಾಕ್ಷಿ. ಒಂದ್ ಕಡೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೊಂದ್ ಕಡೆ 2001ಕ್ಕಿಂತ ಮುಂಚೆನೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಭೂಮಿ ವಶಪಡಿಸಿಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿ ಅಂತ ಅವರೇ ಒಪ್ಕೊಂಡಿದ್ದಾರೆ.
ಆಗಿದ್ದಾಗ 2001ಕ್ಕಿಂತ ಮುಂಚೆ ನಗರಾಭಿವೃದ್ಧಿ ಪ್ರಾಧಿಕಾರ ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ ಹಂಚಿಕೆ ಮಾಡಿದ್ಮೇಲೆ 2004 ಇವರು ಕೃಷಿ ಭೂಮಿ ಹೆಂಗೆ ಖರೀದಿ ಮಾಡ್ತಾರೆ? ಸೊ ಅವ್ರ ಸಾಕ್ಷ್ಯಾಧಾರನೇ ನಮ್ಗೆ ಪೂರಕವಾಗಿದೆ. ಸೊ ಹಾಗಾಗಿ ಸಂಪೂರ್ಣ ವಿಶ್ವಾಸ ನಮಗಿದೆ, ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಅವರು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಪ್ರಾಸಿಕ್ಯೂಷನ್ ಕುರಿತು ತೀರ್ಪು ನಮ್ಮ ಪರ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ರಿಪಬ್ಲಿಕನ್ ಜೊತೆ ದೂರುದಾರರಾದಂತಹ TJ ಅಬ್ರಾಹಂ ಅವರ ಹೇಳಿಕೆ. ಸಿದ್ದರಾಮಯ್ಯ ಆಕ್ಚುಲಿ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾಗುತ್ತೆ, ಅದು ನಾವು ದೂರು ಕೊಟ್ಟಿದ್ವಲ್ಲ ನಮ್ಮ ಪರವಾಗಿ ಆಗುತ್ತೆ ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ನಾಳೆ ಕಾದು ನೋಡಬೇಕಾಗುತ್ತೆ. ನಾಳೆ 12 ಗಂಟೆಗೆ ತೀರ್ಪು ಹೊರಬರಲಿದೆ. 12 ಗಂಟೆ ಏನು ಬರುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಾಗಾದರೆ ಸಿಗುತ್ತಾ? ತಮ್ಮ ವಿರುದ್ಧ ತೀರ್ಪು ಅಂದ್ರೆ ಸಿಎಂ 2ನೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ 2ನೇ ಪ್ಲಾನ್ ಏನು? ಸಿಎಂ ವಕೀಲರಿಂದ ಮೇಲ್ಮನವಿಯನ್ನ ಸಲ್ಲಿಸಲು ಸಿದ್ಧತೆ. ಒಂದ್ ವೇಳೆ ಸಿಎಂ ಅರ್ಜಿ ವಜಾಗೊಂಡ್ರೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಯಾವ ರೀತಿ ಸ್ಟ್ರಾಟರ್ಜಿ ನಾಗರಾಜ್? ಅಂದ್ರೆ ಸೆಕೆಂಡ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಅಪ್ಡೇಟ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ ನಿಕೇಶ್, ಏನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ವಿಚಾರವಾಗಿ ನಾಳೆ ಒಂದು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಪ್ರಕಟಣೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಲೀಗಲ್ ಟೀಮು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಒಂದು ವೇಳೆ ಅರ್ಜಿಯನ್ನು ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಆ ಅರ್ಜಿ ಪಿಟಿಷನ್ ಫೈಲ್ ಆಗಿ ಅಲ್ಲಿ ವಿಚಾರಣೆಗೆ ಅರ್ಜಿ ಬರೋವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಂತೆ ಬೇರೆ ಅಂದರೆ ಏನೀಗ ಸೆಷನ್ಸ್ ಕೋರ್ಟ್ನಲ್ಲಿ ಅವರ ವಿರುದ್ಧ ಅದು ಖಾಸಗಿ ದೂರುಗಳು ದಾಖಲಾಗಿದ್ದಾವೆ, ಅದರಲ್ಲಿ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ ಒಂದು ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ನಾಳೆ ಏನಾಗುತ್ತೆ ಈ ಒಂದು ಆದೇಶ ಅನ್ನೋದು ಸದ್ಯದ ಎಲ್ಲರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಸಾಕಷ್ಟು ವಿಚಾರಗಳನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ 17A ಇದು ಪ್ರಾಥಮಿಕವಾಗಿ ಅವರು ಭಾಗಿಯಾಗಿದ್ದಾರೋ ಇಲ್ವೋ, ಪ್ರೈಮಾಪಸಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು 17A ಅನುಮತಿ ಕಡ್ಡಾಯವಾಗಿ ಬೇಕು. ಅದಕ್ಕಾಗಿ ರಾಜ್ಯಪಾಲರು 17Aಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಏನು PC ಆ್ಯಕ್ಟ್ನ 19ಗೆ ಅನುಮತಿ ಕೊಟ್ಟಿದ್ರೆ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತು, ಆದರೆ 17Aಗೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈ ಪ್ರಾಥಮಿಕ ವಿಚಾರಣೆಯನ್ನು ನಡೆಸೋದ್ರಿಂದ ಯಾವುದೇ ರೀತಿಯ ಒಂದು ಅಪಪ್ರಚಾರ ಆಗಲಿ ಅಥವಾ ಸಿಎಂ ಕಳಂಕ ಬರೋದಾಗಲಿ ಏನೂ ಆಗಲ್ಲ ಅನ್ನೋ ವಾದವನ್ನು ತುಷಾರ್ ಮೆಹ್ತಾ ಅವರು ಮಂಡಿಸಿದ್ದು. ಇನ್ನೊಂದು ಕಡೆ ಏನು ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ರು. ಸಾಕಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದು. ಏನು ಈ ವಿಚಾರದಲ್ಲಿ ಸಿಎಂ ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ, ಸಿಎಂಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಸಂದರ್ಭದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವಾದ ಮಾಡಿದ್ರು. ನಾಳೆ ಏನಾಗುತ್ತೆ ಅಂತೇಳಿ ಸದ್ಯ ತೀವ್ರ ಕುತೂಹಲ ಕೇಳಿಸಿರುವಂಥದ್ದು ನಿಕೇಶ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.